ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸುಸ್ವಾಗತ. ಅಲ್ಲಿ ನಾವು ನಿಮಗೆ ಇತ್ತೀಚಿನ ಸರ್ಕಾರಿ ಉದ್ಯೋಗ ನವೀಕರಣಗಳನ್ನು ತರುತ್ತೇವೆ. ನೀವು ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಅವಕಾಶವನ್ನು ಹುಡುಕುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಕರ್ನಾಟಕವು ಹಾಸನ ಜಿಲ್ಲೆಯಲ್ಲಿ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ಗುತ್ತಿಗೆ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ನಾವು ವಿವರಗಳನ್ನು ವಿವರಿಸುವಾಗ ಟ್ಯೂನ್ ಆಗಿರಿ. ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಮೂಲಸೌಕರ್ಯ ಮಿಷನ್ ಅಡಿಯಲ್ಲಿ ಹಾಸನದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘವು ಹಲವಾರು ಉದ್ಯೋಗಾವಕಾಶಗಳನ್ನು ಪ್ರಕಟಿಸಿದೆ. ಒಟ್ಟು 28 ಹುದ್ದೆಗಳು ಲಭ್ಯವಿದ್ದು, ಆನ್ಲೈನ್ ಮೋಡ್ ಮೂಲಕ ಮಾತ್ರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಪ್ರಮುಖ ವಿವರಗಳನ್ನು ನೋಡೋಣ. ಪ್ರಮುಖ ದಿನಾಂಕಗಳು. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 1 ಮಾರ್ಚ್ 2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಮಾರ್ಚ್ 2025. ದಾಖಲೆ ಪರಿಶೀಲನೆ ದಿನಾಂಕ 21 ಮಾರ್ಚ್ 2025 ಬೆಳಗ್ಗೆ 10. ನಿಮ್ಮ ಕ್ಯಾಲೆಂಡರ್ಗಳನ್ನು ಗುರುತಿಸಿ. ಅರ್ಜಿ ಪ್ರಕ್ರಿಯೆಯು ಮಾರ್ಚ್ 1 ರಂದು ಪ್ರಾರಂಭವಾಗುತ್ತದೆ ಮತ್ತು 15 ಮಾರ್ಚ್ 2025 ರಂದು ಮುಕ್ತಾಯಗೊಳ್ಳುತ್ತದೆ. ನೀವು ಗಡುವಿನ ಮೊದಲು ಅರ್ಜಿ ಸಲ್ಲಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಲಭ್ಯವಿರುವ ಹುದ್ದೆಗಳು ಮತ್ತು ಅರ್ಹತಾ ಮಾನದಂಡಗಳು. ವೈದ್ಯಕೀಯ ಅಧಿಕಾರಿ. ಅರ್ಹತೆ: ಎಂಬಿಬಿಎಸ್ ಜೊತೆಗೆ ಕಡ್ಡಾಯ ಇಂಟರ್ನ್ಶಿಪ್. ಕರ್ನಾಟಕ ವೈದ್ಯಕೀಯ ಮಂಡಳಿ ಕೆಎಂಸಿಯಲ್ಲಿ ನೋಂದಾಯಿಸಿರಬೇಕು. ವಯಸ್ಸಿನ ಮಿತಿ 60 ವರ್ಷಕ್ಕಿಂತ ಕಡಿಮೆ. ಸ್ಟಾಫ್ ನರ್ಸ್ ಮಹಿಳಾ ಅಭ್ಯರ್ಥಿಗಳು ಮಾತ್ರ. ಅರ್ಹತೆ: ಬಿಎಸ್ಸಿ ನರ್ಸಿಂಗ್, ನರ್ಸಿಂಗ್ ಡಿಪ್ಲೊಮಾ, ಜಿಎನ್ಎಂ, ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಕೆಎನ್ಸಿ ನಲ್ಲಿ ದಾಯಿಸಿರಬೇಕು. ಕಂಪ್ಯೂಟರ್ ಸಾಕ್ಷರತೆ ಕಡ್ಡಾಯ. ವಯಸ್ಸಿನ ಮಿತಿ 45 ವರ್ಷಕ್ಕಿಂತ ಕಡಿಮೆ. ಅನುಭವ 2 ವರ್ಷಗಳು. ಪ್ರಯೋಗಾಲಯ ತಂತ್ರಜ್ಞ. ಅರ್ಹತೆ: 3 ವರ್ಷಗಳ ಡಿಪ್ಲೊಮಾದೊಂದಿಗೆ ಸಕ್ ಅಥವಾ 2 ವರ್ಷಗಳ ಡಿಪ್ಲೊಮಾದೊಂದಿಗೆ ಫಕ್ ವಿಜ್ಞಾನ, ಕರ್ನಾಟಕ ರಾಜ್ಯ ಪ್ಯಾರಾಮೆಡಿಕಲ್ ಮಂಡಳಿಯ ಪ್ರಮಾಣಪತ್ರವನ್ನು ಹೊಂದಿರಬೇಕು. ವಯಸ್ಸಿನ ಮಿತಿ 40 ವರ್ಷಕ್ಕಿಂತ ಕಡಿಮೆ. ಅನುಭವ 2 ವರ್ಷಗಳು. ಕಿರಿಯ ಆರೋಗ್ಯ ಸಹಾಯಕ, ಆರೋಗ್ಯ ನಿರೀಕ್ಷಕರು. ಅರ್ಹತೆ: ಬಹುಪಯೋಗಿ ಆರೋಗ್ಯ ಕಾರ್ಯಕರ್ತರ ತರಬೇತಿಯೊಂದಿಗೆ ಎಸ್ಎಸ್ಎಲ್ಸಿ ಅಥವಾ ಆರೋಗ್ಯ ತಪಾಸಣೆಯಲ್ಲಿ ಡಿಪ್ಲೊಮಾ 3 ವರ್ಷಗಳು. ಕರ್ನಾಟಕ ರಾಜ್ಯ ಪ್ಯಾರಾಮೆಡಿಕಲ್ ಮಂಡಳಿಯ ಪ್ರಮಾಣಪತ್ರವನ್ನು ಹೊಂದಿರಬೇಕು. ವಯಸ್ಸಿನ ಮಿತಿ 40 ವರ್ಷಕ್ಕಿಂತ ಕಡಿಮೆ. ಅರ್ಜಿ ಸಲ್ಲಿಸುವುದು ಹೇಗೆ? ಈಗ ಅರ್ಜಿ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ನೋಡೋಣ. ವಿವರಣೆಯಲ್ಲಿ ಅಧಿಕೃತ ವೆಬ್ಸೈಟ್ ಲಿಂಕ್ಗೆ ಭೇಟಿ ನೀಡಿ. ನೇಮಕಾತಿ ವಿಭಾಗದ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಕರ್ನಾಟಕ ಅಧಿಸೂಚನೆಯನ್ನು ಹುಡುಕಿ. ಅಧಿಕೃತ ಅಧಿಸೂಚನೆಯನ್ನು ಎಚ್ಚರಿಕೆಯಿಂದ ಓದಿ ಮತ್ತು ವಿವರಣೆಯಿಂದ ಡೌನ್ಲೋಡ್ ಮಾಡಿ. ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ. ಅಗತ್ಯವಿರುವ ಎಲ್ಲಾ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಿ. ಮಾರ್ಚ್ 15, 2025 ರ ಮೊದಲು ಅರ್ಜಿಯನ್ನು ಸಲ್ಲಿಸಿ. ನೆನಪಿಡಿ, ಯಾವುದೇ ಆಫ್ಲೈನ್ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಆದ್ದರಿಂದ ಅಧಿಕೃತ ವೆಬ್ಸೈಟ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಿ. ಆಯ್ಕೆ ಪ್ರಕ್ರಿಯೆ ಮತ್ತು ಸಂಬಳ. ಆಯ್ಕೆ ಪ್ರಕ್ರಿಯೆಯು ಎನ್ಎಂ ಮಾರ್ಗಸೂಚಿಗಳ ಪ್ರಕಾರ ಅರ್ಹತೆ ಆಧಾರಿತ ಆಯ್ಕೆಯಾಗಿದೆ. ಮಾರ್ಚ್ 21, 2025 ರಂದು ದಾಖಲೆ ಪರಿಶೀಲನೆ. ಎನ್ಎಂ ಮಾರ್ಗಸೂಚಿಗಳ ಪ್ರಕಾರ ಸಂಬಳ. ಅಧಿಸೂಚನೆಯಲ್ಲಿ ನಿಖರವಾದ ಅಂಕಿಅಂಶಗಳನ್ನು ಉಲ್ಲೇಖಿಸಲಾಗಿಲ್ಲ. ಆಯ್ಕೆಯು ಸಂಪೂರ್ಣವಾಗಿ ಅರ್ಹತೆ ಮತ್ತು ದಾಖಲೆ ಪರಿಶೀಲನೆಯನ್ನು ಆಧರಿಸಿದೆ. ಆದ್ದರಿಂದ ನೀವು ಸರಿಯಾದ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ದೀರಿ ಮತ್ತು ನೀಡಿರುವ ದಿನಾಂಕದಂದು ಪರಿಶೀಲನಾ ಪ್ರಕ್ರಿಯೆಗೆ ಹಾಜರಾಗಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಹೆಚ್ಚುವರಿ ಮಾಹಿತಿ. ಮೀಸಲಾತಿಗಳು ಕರ್ನಾಟಕ ಸರ್ಕಾರದ ನಿಯಮಗಳ ಪ್ರಕಾರ ಲಭ್ಯವಿದೆ. ಅಭ್ಯರ್ಥಿಗಳು ಸಂಬಂಧಿತ ವರ್ಗದ ಪ್ರಮಾಣಪತ್ರಗಳನ್ನು ಅಪ್ಲೋಡ್ ಮಾಡಬೇಕು. ಕಂಪ್ಯೂಟರ್ ಸಾಕ್ಷರತೆ ವೈದ್ಯಕೀಯ ಅಧಿಕಾರಿಗಳನ್ನು ಹೊರತುಪಡಿಸಿ ಎಲ್ಲ ಹುದ್ದೆಗಳಿಗೆ ಕಡ್ಡಾಯ. ಗುತ್ತಿಗೆ ಆಧಾರ. ಎಲ್ಲ ಉದ್ಯೋಗಗಳು ಕಾರ್ಯಕ್ಷಮತೆಯ ಆಧಾರದ ಮೇಲೆ ವಾರ್ಷಿಕ ನವೀಕರಣದೊಂದಿಗೆ ಒಪ್ಪಂದದಡಿಯಲ್ಲಿವೆ. ಅರ್ಜಿ ಸಲ್ಲಿಸುವ ಮೊದಲು ನೀವು ಎಲ್ಲ ಅರ್ಹತಾ ಮಾನದಂಡಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದ ದಾಖಲೆಗಳನ್ನು ಸಲ್ಲಿಸಿ. ತಪ್ಪಾದ ಅಥವಾ ಅಪೂರ್ಣ ಅರ್ಜಿಗಳನ್ನು ತಿರಸ್ಕರಿಸಬಹುದು. ಇಂದಿನ ವಿಡಿಯೋ ಇಷ್ಟೇ. ನೀವು ಅರ್ಹರಾಗಿದ್ದರೆ ನಮ್ಮ ಕರ್ನಾಟಕದ ಅಡಿಯಲ್ಲಿ ಕೆಲಸ ಮಾಡುವ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಮಾರ್ಚ್ 15, 2025 ರ ಮೊದಲು ಅರ್ಜಿ ಸಲ್ಲಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಬಟನ್ ಒತ್ತಿರಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಹೆಚ್ಚಿನ ಸರ್ಕಾರಿ ಉದ್ಯೋಗ ನವೀಕರಣಗಳಿಗಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ.
ಯಾವುದೇ ಸಂದೇಹಗಳಿದ್ದರೆ ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬಿಡಿ ಮತ್ತು ನಾವು ನಿಮ್ಮನ್ನು ಸಂಪರ್ಕಿಸುತ್ತೇವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಿಮ್ಮ ಅರ್ಜಿಗೆ ಶುಭ ಹಾರೈಸುತ್ತೇನೆ.